ಅಂತ ಯೋಚನೆ ಮಾಡಿಲ್ಲ. ನಿನ್ನೆ ಬಂದು ಇಳಿತಾ ಇದ್ದೀನಿ, ಇಳಿದ ತಕ್ಷಣ ಭಾರತೀಯ ಸ್ವಾಮಿಗಳು ಫೋನ್ ಮಾಡ್ತಾರೆ, ನಮ್ಮ ವೆಂಕಟೇಶ ಸ್ವಾಮಿ ಶಿವಮೊಗ್ಗದ ಫೋನ್ ಮಾಡ್ತಾರೆ, ಬನ್ನಿ ಹೋಗೋಣ ಸ್ವಾಮಿ ಇದ್ರು. ನವಲಗುಂದದಲ್ಲಿ ಏನಿದೆ, ಯಾಕೆ ಅಯ್ಯಪ್ಪ ದೇವಸ್ಥಾನ ಮಾಡಬೇಕು ಅಂದಾಗ ಹೋಗಿ ನೋಡ್ತಾ ಇದ್ದೀನಿ. ನವಲಗುಂದ ಏನು? ನವಿಲುಗಳ ನಾಡು. ಆ ನವಿಲು ಯಾರ ವಾಹನ? ಸುಬ್ರಹ್ಮಣ್ಯನ ವಾಹನ. ಆ ಸುಬ್ರಹ್ಮಣ್ಯನ ವಾಹನ ಇರಬೇಕಾದ್ರೆ ಇಲ್ಲಿ ವಿಶೇಷವಾಗಿ ಇನ್ನೊಬ್ಬರು ಯಾರಿದ್ದಾರೆ? ನಿಮ್ಮ ಗಣೇಶ ಇದ್ದಾರೆ. ಯಾರು ಮಾಡಿದ ಗಣೇಶ ಅದು? ಅಂತ ಇಂಥ ಶಿಲ್ಪಿ ಮಾಡಿದ ಗಣೇಶ ಅಲ್ಲ. ಯಾರು ಮಾಡಿದ? ನಮ್ಮ ನಿರೂಪಣವ್ರು ಹೇಳ್ಬೇಕು, ಗೌರಿ ಮೇಡಮ್ ಯಾರು ಮಾಡಿರೋದು? ಯಾರು ಮಾಡಿದ ಸ್ವಾಮಿ? ಜಕಣಾಚಾರ್ಯರು ಮಾಡಿದ ಗಣೇಶ. ಆಲ್ರೆಡಿ ನವಿಲು ಸುಬ್ರಹ್ಮಣ್ಯ ಇರಬೇಕಾದ್ರೆ ನಿಮಗೆ ಗಣೇಶ ಇರಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಬರೋದು ಎಷ್ಟೊಂದಾಗ್ತದೆ? ಈ 2 ಕೋಟಿ ಬರೀ ಒಂದು ನಂಬರ್ ಅಷ್ಟೇ. ಒಂದು ಸಲ ದೇಗುಲ ಆಗ್ಲಿ, ಆಮೇಲೆ ಬಾಗಲಕೋಟೆಯಿಂದ ನಮ್ಮ ಲಕ್ಷ್ಮಣ ಸ್ವಾಮಿ ಹೇಳ್ತಿದ್ರು, ನಾವೆಲ್ಲ ಈಗ ಹೋಗ್ತಾ ಹುಬ್ಬಳ್ಳಿ ನಿಲ್ತಾ ಇದ್ದೀವಿ ಸ್ವಾಮಿ ಇದ್ರು. ಇವತ್ತು ಆ ವಿಶಾಲವಾದ ಜಾಗದಲ್ಲಿ ಎಲ್ಲ ಗಾಡಿಗಳು ನಿಲ್ತದೆ. ಬರ ಸ್ವಾಮಿ ಮಗಳು ಅಯ್ಯಪ್ಪನ ಕೂಗಿ ಇಲ್ಲಿಂದ ಶಬರಿಮಲೆಗೆ ಹೋಗ್ತಾರೆ. ನಾನು ಹೇಳೋದನ್ನ ಹೇಳ್ತಾ ಇದ್ದೀನಿ, ಇವತ್ತು ಬರೆದಿಟ್ಕೊಳ್ಳಿ. ಇನ್ನು ಕೆಲವೇ ವರ್ಷದಲ್ಲಿ ಈ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಆಗ್ತದೆ. ಕಷ್ಟಪಟ್ಟು 37 ವರ್ಷ ಮಾಡಿದ ಸ್ವಾಮಿಯ ಸೇವೆ ಅಯ್ಯಪ್ಪ ಖಂಡಿತ ಪ್ರತಿಫಲಿಸ್ತಾನೆ. ವಿಶೇಷವಾಗಿ ನಾವು ಬರ್ತಾ ನಮ್ಮ ಸ್ವಾಮಿ ಹತ್ರ ಕೇಳ್ತಾ ಬಂದೆ, ಎಷ್ಟು ಸನ್ನಿಧಿ ಇದೆ ಸ್ವಾಮಿ ಇಲ್ಲಿ? ಒಂದು ಸಣ್ಣ ಮನೆಯಲ್ಲೇ ಅಣ್ಣ ತಮ್ಮ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರಿಂಗ್ ಆಗ್ತೀನಿ ಅಂತ ಹೊರಟಾಡ್ಕೊತಾನೆ. ಅಂತ ಅಂಬಾನಿ ಮನೇಲೆ ದೊಡ್ಡ ಅಂಬಾನಿಗಳು ಇಟ್ಟು ನಾನು ಹಿಂಗ್ ಮಾಡ್ತೀನಿ ಇದ್ರು. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಊರಲ್ಲಿ ಒಂದೇ ಒಂದು ಅಯ್ಯಪ್ಪ ದೇಗುಲ ಇದೆ ಅಂದ್ರೆ ಅದು ನಿಮ್ಮ ಶ್ರದ್ಧೆ, ನಿಷ್ಠೆ, ನಿಮ್ಮ ಒಳ್ಳೆತನಕ್ಕೆ ಸಂಕೇತ. ಅದು ಯಾವತ್ತೂ ಮರೆಯದಿರಿ. ಮುಖ್ಯವಾಗಿ ಅಯ್ಯಪ್ಪ ಭಕ್ತಾದಿಗಳಿಗೆ ರೋಜಾ ಹೂವು 3 ಹೇಳ್ತಾ ಇದ್ರು. ಪ್ರೀತಿಸು, ಏನ್ ಮುತ್ತು ಸ್ವಾಮಿ, 2ನೇದೇನು